ಗೋಬಿ ಪರೋಟ ಯಾರಿಗೆಲ್ಲ ಇಷ್ಟ, ಸಾಮಾನ್ಯವಾಗಿ ಡಾಬಾಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ತಿಂದೇ ಇರ್ತೀರಾ. ತುಂಬ ರುಚಿಕರವಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು. ಇವತ್ತು ನಾನು ಮನೆಯಲ್ಲೇ ಗೋಬಿ ಪರೋಟ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಇಲ್ಲಿ ಮೊದಲಿಗೆ ಒಂದು ಗೋಬಿನ ನೀಟಾಗಿ ಕಟ್ ಮಾಡಿ ಇದನ್ನು ಉಪ್ಪು ನೀರಿನೊಂದಿಗೆ ಒಂದು 10 ನಿಮಿಷ ಎಣ್ಣೆಗೆ ಎತ್ತಿಡ್ತಾ ಇದ್ದೀನಿ. ನಂತರ ಇದನ್ನು ಕ್ಲೀನ್ ಮಾಡಿ ಈ ರೀತಿ ತುರಿದು ಎತ್ತಿಟ್ಕೋಬೇಕು. ಇದನ್ನು ತುಂಬ ಸಣ್ಣ ಕಟ್ ಮಾಡೋಕ್ಕಾಗಲ್ಲ. ಈ ರೀತಿ ತುರಿದ್ಕೊಳ್ಳೋದ್ರಿಂದ ಒಂದು 2-3 ನಿಮಿಷದಲ್ಲಿ ತುಂಬ ಮೃದುವಾಗಿರುತ್ತೆ, ಆರಾಮ್ಸೆ ತುರ್ಕೊಂಡು ಬಿಡ್ಬೋದು. ಆವಾಗ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ರೆಡಿ ಆಯ್ತಿದು. ಈಗ ಇಲ್ಲಿ ನಾನು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನೆನೆಯೋಕ್ಕೆ. ನಂತರ ಇಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ, 2-3 ಹಸಿರು ಮೆಣಸಿನ್ಕಾಯಿ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ನಂತರ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ನಿಂಬೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ. ಈ ಗೋಬಿ ಸ್ಟಫಿಂಗಿಗೆ ಉಪ್ಪು ಹಾಕಿದ ಮೇಲೆ ತುಂಬ ಹೊತ್ತು ಬಿಡೋಂಗಿಲ್ಲ, ನೀರು ಬಿಟ್ಕೊಂಡು ಬಿಡುತ್ತೆ. ಉಪ್ಪು ಹಾಕಿಲ್ಲ ಅಂದರೆ ಏನಾಗಲ್ಲ, ಉಪ್ಪು ಹಾಕಿದ ಮೇಲೆ ನಾವು ಇಮ್ಮಿಡಿಯೇಟ್ ಇದನ್ನು ಪರೋಟ ಮಾಡ್ಕೊಂಡು ಬಿಡಬೇಕು. ಈಗ ಇದು ರೆಡಿ ಆಯಿತು. ಚಪಾತಿ ಹಿಟ್ಟು ಕೂಡ ನೆಂದು ರೆಡಿಯಾಗಿದೆ. ಇದನ್ನು ಹಾಗೆ ಹಿಟ್ಟು ಹಾಕಿ ಲಟ್ಸೋದು ಕಷ್ಟ, ಅದರಿಂದ ನಾನಿಲ್ಲಿ ಕವರ್ ಮೇಲೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕೈಲಾದರೂ ಸ್ಪ್ರೆಡ್ ಮಾಡ್ಬೋದು, ಇಲ್ಲ ಲಟ್ಟಣಿಗೆಲ್ಲಾದರೂ ಸ್ಪ್ರೆಡ್ ಮಾಡ್ಕೋಬೋದು. ಇದನ್ನು ಈಗ ಮಾಡಿಟ್ಕೊಂಡಂತಹ ಗೋಬಿ ಸ್ಟಫಿಂಗ್ನ ಹಾಕಿ ಈ ರೀತಿ ಫೋಲ್ಡ್ ಮಾಡಿ ನೋಡಿ, ಈ ರೀತಿ ಎಲ್ಲ ನೀಟಾಗಿ ಕವರ್ ಮಾಡಿಬಿಟ್ಟು ಹೀಗೆ ಕೈಲಾದರೂ ತಟ್ಕೋಬೋದು, ಇಲ್ಲ ಲಟ್ಟಿಸ್ಕೋಬೋದು. ಇದು ತುಂಬ ತೆಳುಗೆ ಮಾಡಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ದಪ್ಪ ಇದ್ರೇ ತುಂಬ ರುಚಿಕರವಾಗಿರುತ್ತೆ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ. ಇದನ್ನು ನೋಡಿ, ಈ ರೀತಿ ಲಟ್ಟಿಸ್ಕೊಂಡು ಇದನ್ನು ದೊಡ್ಡ ಉರಿನಲ್ಲೇ ಬೇಯಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ರುಚಿಕರವಾಗಿ ಬರುತ್ತೆ. ಇದು ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ, ನೈಟ್ ಡಿನ್ನರ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ. ಇದು ಬಿಸಿ ಬಿಸಿಯಾಗಿ ಕೊಟ್ಟರೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಬಾಕ್ಸಿಗೆ ಕಳಿಸಿದ್ರು ಅಷ್ಟೇ ತುಂಬ ಮೃದುವಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದು 10-15 ನಿಮಿಷದಲ್ಲಿ ಆರಾಮ್ಸೆ ಮಾಡ್ಕೊಂಡು ಬಿಡ್ಬೋದು. ಇದು ಬೇಯ್ತಾ ಇದ್ದರೆ ಗೋಬಿ ಜೊತೆ ಆ ಮಸಾಲೆಯೊಂದಿಗೆ ಘಮ ನೋಡಬೇಕು, ಗಮ್ಮಂತ ಇರುತ್ತೆ. ಇದಕ್ಕೆ ಕೋಕೋನಟ್ ಚಟ್ನಿನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೊಸರಿನೊಂದಿಗೆ ಇದನ್ನು ಸರ್ವ್ ಮಾಡ್ತಿದ್ದೀನಿ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ತಿಳಿಸಿ. ಮೇಲೆ ಬೆಣ್ಣೆ ಮತ್ತು ಮೊಸರು ಜೊತೆ ನಾನು ಸರ್ವ್ ಮಾಡ್ತಿದ್ದೀನಿ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.